टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಅವಾಂತರಗಳೇ ಸೃಷ್ಟಿಯಾಗಿದೆ. ಆನಂದರಾವ್ ವೃತ್ತದ ಬಳಿಯೂ ಕೂಡ ಮರ ಉರುಳಿ ಬಿದ್ದಿದೆ. ಪಾದಚಾರಿ ಮಾರ್ಗದಲ್ಲಿದ್ದಂತ ಹಳೆ ಮರ ಬುಡಮೇಲಾಗಿದೆ. ಮರ ಬಿದ್ದಂತ ಪರಿಣಾಮ ಸುಬ್ಬಣ್ಣ ಜಂಕ್ಷನ್ ಬಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಟ್ರಾಫಿಕ್ ಜಾಮ್ನಿಂದಾಗಿ ಸವಾರರು ಪರದಾಡ್ತಾ ಇದ್ದಾರೆ. ವರುಣಾರ್ಭಟದಿಂದ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆಯಾಗಿದೆ. ನೋಡಿ, ಮರ ಒಂದು ಧರೆಗುರುಳಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಆನಂದರಾವ್ ಸರ್ಕಲ್ ನಲ್ಲಿ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಮರ ತೆರವುಗೊಳಿಸುವಂತ ಕೆಲಸಗಳಾಗಿದೆಯಾ? ಏನಾಗ್ತಾ ಇದೆ ಪ್ರದೀಪ್ ಅಲ್ಲಿ? ಚೈತ್ರ, ಬೆಳಗ್ಗೆ 8:30 ಸುಮಾರಿಗೆ ಆನಂದರಾವ್ ಸರ್ಕಲ್ ಬಳಿ ಮರ ಒಂದು ಉರುಳು ಬಿದ್ದಿರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಒಂದು ಮರ ಬೆಳಗ್ಗೆ 8:30ಕ್ಕೆ ಇಲ್ಲಿ ಉರುಳು ಬಿದ್ದಿರುವಂಥದ್ದು. ಅಂದರೆ ಪಾದಚಾರಿ ಮಾರ್ಗದಲ್ಲಿದ್ದಂತಹ ಈ ಮರ ಬುಡ ಸಮೇತವಾಗಿ ಉರುಳಿ ಬಿದ್ದಿದೆ. ಇದರಿಂದ ರಸ್ತೆ ಅಂದರೆ ಈ ಸಿಗ್ನಲಿಂದ ಮುಂದೆಗೂ ಸಹ ಮರದ ಕಂಪ್ಲೀಟ್ ಆಗಿ ಬಿದ್ದಿದೆ. ಕೊಂಬೆಗಳು ಎಲ್ಲ ಮುರಿದು ಬಿದ್ದಿದೆ ಒಂದಷ್ಟು ಬಿದ್ದ ರಭಸಕ್ಕೆ. ಇದ್ರ ಜೊತೆಗೆ ಈ ಒಂದು ಸಿಗ್ನಲ್ ಏನಿದೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಬರುವಂತಹ ವಾಹನಗಳಿಗೂ ಸಹ ಸಂಚಾರದ ಸಮಸ್ಯೆ ಆಗ್ತಾ ಇದೆ. ಈ ಒಂದು ವಾಹನ ಸಂಚಾರ ಸಮಸ್ಯೆಗೆ ಸದ್ಯ ಹೈಗ್ರೌಂಡ್ ಸಂಚಾರ ಪೊಲೀಸರು ಸ್ಥಳಕ್ಕೆ ಬಂದಿದ್ದು ಇಲ್ಲಿ ವಾಹನ ಸಂಚಾರ ಸುಗಮವಾಗಿ ಆಗುವಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸಿಗ್ನಲ್ ಎಲ್ಲ ನಿಂತ್ಕೊಂಡು ವಾಹನಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಮರ ಬುಡ ಸಮೇತ ಬಿದ್ದೋರಿಂದ ಕಾಣ್ತಾ ಇರುವಂಥದ್ದು. ಪಾದಚಾರಿ ಮಾರ್ಗದಲ್ಲಿದ್ದಂತಹ ಈ ಮರ ಉರುಳಿ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ತು 8:30ರಲ್ಲಿ ಮರ ಉರುಳಿ ಬಿದ್ದಾಗ ಯಾರೂ ಸಹ ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಹೋಗ್ತಾ ಇರಲಿಲ್ಲ. ಜೊತೆಗೆ ವಾಹನ ಸಂಚಾರವೂ ಸಹ ಆ ವೇಳೆ ಇರಲಿಲ್ಲ. ಆದರೆ ಒಂದು ಆಟೋಗೆ ಮರದ ಕೊಂಬೆ ಬಿದ್ದು ಗಾಜು ಪುಡಿಯಾಗಿರುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಆಟೋ ಕೂಡ ಇಲ್ಲಿ ಇಲ್ಲ, ಅದನ್ನ ತೆರವು ಮಾಡಿದ್ದಾರೆ. ಇನ್ನು BBMP ಸಿಬ್ಬಂದಿ ಇನ್ನೂ ಸಹ ಇಲ್ಲಿಗೆ ಬಂದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಂದು ಅವರು ಮರವನ್ನು ತೆರವು ಮಾಡುವಂತಹ ಕಾಮಗಾರಿಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಆನಂದರಾವ್ ಸರ್ಕಲ್ ಮಾತ್ರ ಅಲ್ಲ, ಬಾಳೆಕುಂದ್ರಿ ಸರ್ಕಲ್ ಆಗಿರ್ಬೋದು, ಟೋಲ್ ಗೇಟ್ ಆಗಿರ್ಬೋದು, ಸಾಕಷ್ಟು ಕಡೆ ಮಳೆ ನಿಂತರೂ ಅದ್ರ ಪರಿಣಾಮ ನಿಲ್ಲಲ್ಲ ಅನ್ನೋ ಮಾತಿನಂತೆ ಇವತ್ತು ಸಾಕಷ್ಟು ಕಡೆ ಬೆಳ್ಳಂಬೆಳಿಗ್ಗೆನೆ ಮರಗಳು ಉರುಳಿ ಬಿದ್ದಿರುವಂಥದ್ದು. ಚೈತ್ರ, ಎಸ್, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.